ಶಿರ್ಷಿಗೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೇನೆ. ನನಗೆ ಸಿಕ್ಕ ಸೌಭಾಗ್ಯ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರ ಮಗನ ಮಗಳ ಮದುವೆಯ ರಿಸೆಪ್ಷನ್ಗೆ ಹಾಗೆ ಅಂತೇಳಿ ಬೆಂಗಳೂರಿಂದ ಬಂದಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಉಳಿದು ನಾಳೆ ಬೆಳಗಾವಿ ಹೋಗ್ತೇನೆ. ಸದನ ಪ್ರಾರಂಭ ಆಗ್ತದೆ ಸೋಮವಾರದಿಂದ. ಅನೇಕ ಸಮಸ್ಯೆಗಳಿದೆ, ಚರ್ಚೆ ಮಾಡಲಿಕ್ಕೆ ಭಾಳ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಭಾಗದ ಬಗ್ಗೆನೇ ಹೆಚ್ಚಿಗೆ ಮಾತಾಡಬೇಕು ಅಂತ ಹೇಳಿದ್ದೇನೆ. ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೇನೆ. ನೀವು ಬೆಂಗಳೂರಿನ ವಿಚಾರಗಳು ಇಲ್ಲಿ ಚರ್ಚೆ ಬೇಡ. ಯಾಕಂತಂದರೆ ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಭಾಳ ಇದೆ, ದಲಿತರ ಸಮಸ್ಯೆಗಳಿದೆ, ಅನೇಕ ಸಮಸ್ಯೆಗಳು. ಈಗ ಅಭಿವೃದ್ಧಿ ಆಗಿಲ್ಲ, ನೀರಾವರಿ ಸಮಸ್ಯೆಗಳಿದೆ. ಹೀಗೆ ರೈತರ ಬೆಳೆದ ಬೆಳೆಗಳಿಗೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇಂಥವುಗಳೆಲ್ಲ ತುಂಬ ಚರ್ಚೆ ಇರೋ ಕಾರಣ ನಾವು ಉತ್ತರದ ಬಗ್ಗೆ ಮಾತಾಡೋಣ. ಇನ್ನು ಇದಕ್ಕೆ ಮಿಗಿಲಾಗಿ ಸಮಸ್ಯೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳೇ ರಾಜ್ಯಕ್ಕಾಗಿದ್ದಾರೆ. ಇವತ್ತು ಅವ್ರು ಏನು ಮಾಡಿದ್ದಾರೆ, ನೀವೇನಾದರೂ ಸರಿಯಾಗಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಮಗೆ ಸಪರೇಟ್ ಸ್ಟೇಟ್ ಕೇಳೋದು ಅನಿವಾರ್ಯ ಆಗುತ್ತೆ ಅಂತ ಅವರು ಪಕ್ಷದವರು ಹೇಳಿದ್ದಾರೆ. ಅಂದಮೇಲೆ ಆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉತ್ತರ ಭಾಗಕ್ಕೆ ಸರಿಯಾದ ನ್ಯಾಯ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಕಾಂಗ್ರೆಸ್ ಒಳಗಡೆನಿಂದಲೇ ಬಂದಿದೆ. ಈ ಎಲ್ಲ ವಿಚಾರಗಳನ್ನು ತಗೊಂಡು ನಾವು ಬಹಳಷ್ಟು ಚರ್ಚೆ ಮಾಡೋದಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಂತಂದರೆ ನಮ್ಮ ಕಾಲದಲ್ಲಿಯೂ ಅನೇಕ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಇತ್ತೀಚೆಗೆ ಈ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಲ ತಳ್ಳುವಂಥ ಕೆಲಸ ಆಗ್ತಾಯಿದೆ. ಕಾಲ ತಪ್ಪೋದು ಬೇಕಾಗಿಲ್ಲ. ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ರಸ್ತೆಗಳ ಪರಿಸ್ಥಿತಿ ಏನಿದೆ. ಅದರಿಂದ ಎಲ್ಲವೂ ಕೂಡ ಜನರು ಕಣ್ಣು ಮುಂದೆ ನೋಡ್ತಿದ್ದಾರೆ. ಇದಕ್ಕೆ ಪರಿಹಾರಗಳನ್ನು ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಬರೀ ಬ್ರೇಕ್ಫಾಸ್ಟ್ ನೀವು ಮಾಡ್ಕೊಂಡಿದ್ರೆ ಆಗೋದಿಲ್ಲ, ಜನರಿಗೂ ಬ್ರೇಕ್ಫಾಸ್ಟ್ ಸಿಗಬೇಕಲ್ಲ. ಈ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಬರೀ ಅಧಿಕಾರ ನನಗೆ ಬೇಕು ನಿನಗೆ ಬೇಕು ಅಂತೇಳಿ ಒಬ್ರಿಗೊಬ್ಬರು ಕಿತ್ತಾಟ ಮಾಡಿಕೊಂಡು ಜನರ ಸಮಸ್ಯೆಗಳನ್ನು ಬದಿಗಿಟ್ಟು ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ದುಬಾರಿ ಬೆಲೆ ವಿಚಾರವಾಗಿ ನೀವು ಹೇಳಿಕೆ ಕೊಡ್ತಿದ್ರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಸೋಲಾಗಿದ್ದಾರೆ. ನಾನು ಕೊಟ್ಟಿರುವ ದಾಖಲೆ ಏನಾದರೂ ಸುಳ್ಳಾಗಿದ್ದರೆ ನಾನು ರಾಜ್ಯಕ್ಕೆ ನಿವೃತ್ತಿ ಪಡಿತೀನಿ, ಅವರೇನಾದರೂ ನಿವೃತ್ತಿ ಪಡಿತಾರ ಅಂತ ಸವಾಲಾಗಿದೆ. ಇಲ್ಲ, ಆ ಸವಾಲು ನಾನು ಸ್ವೀಕಾರ ಮಾಡೋದಿಲ್ಲ. ನಾನೇನಾದರೂ ಪ್ರೂವ್ ಮಾಡಿದರೆ ಅವ್ರು ರಾಜೀನಾಮೆ ಕೊಟ್ಟರೆ ಪಾಪ ಮುಖ್ಯಮಂತ್ರಿ ಆಗೋದು ತಪ್ಪೋದ್ರೆ ಆ ಅನ್ಯಾಯನ ನಾನು ಒತ್ಕೊಳ್ಬೇಕಾಗುತ್ತೆ. ಅದರಿಂದ ಅದನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಸತ್ಯ ಯಾರೇ ಇದ್ದರೂ ಹೇಳಬೇಕಾಗುತ್ತೆ. ಅವ್ರು ಹೇಳಿದ್ದೇನು, ನನಗೆ ಈ ವಾಚ್ ವಿಷಯ ನಂದಲ್ಲ. ಪತ್ರಕರ್ತರು ಕೇಳಿದ್ರು, ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಇಬ್ಬರು ಒಂದೇ ರೀತಿಯ ಕಾರ್ಟಿಯರ್ ವಾಚ್ ಕಟ್ಟಿದ್ದೀರಿ, ಏನು ಒಂದೇ ಥರದ್ದೇ ಇದೆಯಲ್ಲ ಅಂತ. ಮುಖ್ಯಮಂತ್ರಿಗಳೇನು ಹೇಳಲಿಲ್ಲ. ಉಪಮುಖ್ಯಮಂತ್ರಿಗಳು ನಾನು ದುಡ್ಡು ಕೊಟ್ಟು ತಗೊಂಡಿದ್ದೇನೆ ಅಂತೆಲ್ಲ ಹೇಳಿದ್ರು. ಯಾರು ಅದನ್ನು ಪ್ರಶ್ನೆ ಮಾಡಲಾಗಿ BJPಯವರನ್ನು ಹಿಗ್ಗಾಮುಗ್ಗ ಜಾಡಿಸಿದರು. ಅದಾದ ಮೇಲೆ BJPಯವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವರೇ ಹೇಳಿದರು, 7 ವರ್ಷ ಆಯಿತು ನಾನು ತಗೊಂಡು, ಬೇಕಾದರೆ ನೀವು ಎಲೆಕ್ಷನ್ ಕಮಿಷನ್ನ ಅಫಿಡವಿಟಲ್ಲಿ ನೋಡ್ಕೊಳ್ಳಿ. ಹೌದಾ, ಆಯಿತು ನೋಡೋಣಪ್ಪ. ನಾವು 7 ವರ್ಷ ಆಗಿದ್ದ ಮೇಲೆ ಇರಬೇಕಲ್ಲ. 18ರ ಚುನಾವಣೆ ಆಯಿತು, ಅಫಿಡವಿಟಲ್ಲಿ ಇಲ್ಲ. ಈಗ 23ರ ಚುನಾವಣೆ ಆಯಿತು, ಅದರಲ್ಲೂ ಇರಲಿಲ್ಲ. ಅದನ್ನು ತಗೊಂಡು ನಾನು ತೋರಿಸಿದೆ. 7 ವರ್ಷದಿಂದ ಇಲ್ಲ. ನಾನು ತೊಗೊಂಡಿದ್ದರಲ್ಲಿ 2 ವಾಚ್ ಇತ್ತು. ಒಂದು ಹೆಬ್ಲಾಟ್ ವಾಚ್, ಮತ್ತೊಂದು ರೋಲೆಕ್ಸ್. ಕಾರ್ಟಿಯರ್ ಇಲ್ಲ ಅಲ್ಲಿ. ಅದಾದ ಮೇಲೆ ನೋಡಿಪ್ಪ ಹಿಂಗಿದೆ ಅಷ್ಟೇ ನಾನು ತೋರಿಸಿದ್ದು. ಅವರ ಮೇಲೆ ಏನೂ ನನ್ನ ಅಪಾದನೆ ಇಲ್ಲ. ಯಾಕೆ ಅಂತಂದರೆ ಅವರು ನಾನು ಭಾಳ ಸ್ನೇಹ ಪೊಲಿಟಿಕ್ಸಲ್ಲಿ ಮಾತ್ರ ಇಲ್ಲ. ಸಿಕ್ಕಿದಾಗ ಗೌರವ ಕೊಡೋದು ಅದೆಲ್ಲ ಸ್ನೇಹ ಸರಿ ಇದೆ. ಪೊಲಿಟಿಕ್ಸಲ್ಲಿ ಸ್ನೇಹ ನಡೆಯೋದು. ಅದರಿಂದಾಗಿ ನಾನು ನೇರವಾಗಿ ಹೇಳಬೇಕಾಗಿತ್ತು, ಹೇಳಿದ್ದೇನೆ. ಅವ್ರಿಗೆ ಬೇಸರ ಆದರೆ ನಾನು ಮಾಡೋಕ್ಕಾಗಲ್ಲ. ನಿನ್ನೆ ಏನು ಮಾಡಿದ್ರು ಅವರು, ಇಲ್ಲ ನೋಡಿ ಕಾರ್ಟಿಯರ್ ಇದನ್ನು ಕೊಟ್ಟಿದ್ದೇನೆ. ಯಾವುದಕ್ಕೆ ಕೊಟ್ಟಿರೋದು? ಎಲೆಕ್ಷನ್ ಕಮಿಷನ್ಗೆಲ್ಲ. ಅವರು ಕೊಟ್ಟಿರ್ತಕ್ಕಂಥದ್ದು ಲೋಕಾಯುಕ್ತ. ವರ್ಷಕ್ಕೊಮ್ಮೆ ನಾವು ನಮ್ಮ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಅದರಲ್ಲೇ ಅವರು ತೋರಿಸಿದ್ರು. ಅಲ್ಲಿ ಏನಿದೆ, ರೋಲೆಕ್ಸ್ ಇದೆ, 2 ಕಾರ್ಟಿಯರ್ ಇದೆ.
ಇನ್ನೊಂದು ಮೊದಲಿದ್ದ ಹೆಬ್ಲಾಟ್ ಇಲ್ಲ ಅದರಲ್ಲಿ. ನಾನು ಅದನ್ನೆಲ್ಲ ಪ್ರಶ್ನೆ ಮಾಡೋ ಕೆಲಸ ನನಗಿಲ್ಲ, ನನಗೇನು ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ 100 ವಾಚ್ ಕಟ್ಟುವಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದ. ಪ್ರಶ್ನೆ ಮಾಡಲಿಕ್ಕೆ ನಾನೇ ಅಲ್ಲ, ನೀವು ಹೇಳಿದ್ದಕ್ಕಷ್ಟೇ ನಾನು ಉತ್ತರ ಕೊಟ್ಟಿದ್ದೇನೆ. ಅದಾದ ಮೇಲೆ ನಾನು ಇನ್ನು ಅದನ್ನು ಮುಂದುವರಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ನೀವು ಹೇಳಿದಾಗ ನಾನು ಆ ಸವಾಲನ್ನು ಸ್ವೀಕರಿಸೋದಿಲ್ಲ. ನಾವು ಅದನ್ನು ಕೆಣಕಿ ಹೋದರೆ ಭಾಳಷ್ಟು ಆಗುತ್ತೆ. ಅವರು ರಿಸೈನ್ ಮಾಡಿಬಿಟ್ರೆ ಪಾಪ ಅವ್ರಿಗೆ ಭಾಳ ಅನ್ಯಾಯ ಆದರೆ, ಸೊ ನನಗೆ ಅದು ಒಂದು ಶಾಪ ಆಗ್ಬೋದು. ಅದರಿಂದ ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ಮಾತನಾಡೋಕೆ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡೋದು ಬೇಡ. ಅಂದರೆ ನಮ್ಮದು ಗಟ್ಟಿ ಇಲ್ಲ ಅಂತ ಆಯ್ತಾ? ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಈಗ ನಂದು ನಿಮಗೆ ಹೇಳಿ, ಬೇರೆಯವ್ರದ್ದು ಬಿಡಿ. ಈಗ ಅವರು ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ನಾನು ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡೋದು ಸರಿ. ಈಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಇಲ್ಲದೇ ಇರುವಾಗ ನಾನು ಅವರ ಬಗ್ಗೆ ಪ್ಲಸ್ ಆರ್ ಮೈನಸ್ ಎರಡನ್ನೂ ಮಾತಾಡಬೇಕು. ಅದರಿಂದಾಗಿ ನೀವು ಹೇಳಿ, ನನ್ನದು ಗಟ್ಟಿ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕಿರಿಚಿ ಮಾತಾಡ್ತೇನೆ. ಬಟ್ ಯಡಿಯೂರಪ್ಪನವರು ನಿಮಗೆ ಮಾತಾಡಬೇಡಿ ಅಂತ ಆವಾಜ್ ಹಾಕಿದ್ರು ಅಂತ ಹೇಳ್ತಾರೆ. ಇಲ್ಲ, ಆ ಥರ ಯಾರೂ ನನಗೆ ಆವಾಜ್ ಹಾಕಿಲ್ಲ, ಹೇಳಿಲ್ಲ. ಅಂದರೆ ಅವರು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಯಾರೂ ಹೇಳಿಲ್ಲ. ನಾನು ಸ್ವತಂತ್ರನಿದ್ದೇನೆ. ನಾನು ಯಾರೋ ಹೇಳಿಕೊಟ್ಟದ್ದನ್ನು ನಾನು ಆ ಹೇಳುವ ಪದ್ಧತಿ ನಾನು ಇಟ್ಕೊಂಡಿಲ್ಲ. ನನಗೂ ಕೂಡ ಪ್ರಜ್ಞೆ ಇದೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಅನುಯಾಯಿ. ಅವರ ಪುಸ್ತಕಗಳು ಓದ್ಕೊಂಡ್ರೆ ನಾವು PhD ಮಾಡ್ದಂಗೆ. ಅಂದಮೇಲೆ ಅಷ್ಟೋ ಇಷ್ಟೋ ಪರಿಜ್ಞಾನ ನನಗೂ ಇದ್ದಾಗ ನಾನು ಇನ್ನೊಬ್ಬರನ್ನ ಕೇಳಿ ಹೇಳಬೇಕಾಗಿಲ್ಲ. ವಿಶೇಷವಾಗಿ 45-46 ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ. ಅದರಿಂದಾಗಿ ಎಲ್ಲರನ್ನೂ ನೋಡಿ ಆಗಿದೆ. ಎಲ್ಲರ ಹಿಸ್ಟ್ರಿನೂ ನನಗೆ ಗೊತ್ತಿರೋದ್ರಿಂದ ನನ್ನದೇ ರೀತಿಯಲ್ಲಿ ನಾನು ಎಲ್ಲಿ ವ್ಯಾಖ್ಯಾನ ಮಾಡಬಹುದು, ಗಟ್ಟಿನೋ ಧ್ವನಿನೋ ಇರಬಹುದು. ನನಗೆ ಹಿಂದೆ ಮುಂದೆ ಮಾತಾಡಿ ಗೊತ್ತಿಲ್ಲ, ನೇರ ಅಷ್ಟೇ. ಇದ್ದಾಗೂ ನಾವು ಗೌರವಿಸಿದ್ದೇವೆ. ಈಗ ಅವರಿಲ್ಲ ಅಲ್ಲ, ಈಗಲೂ ಗೌರವಿಸ್ತೇವೆ ಅಷ್ಟೇ. ಗೌರವ ಕೊಡಬೇಕಲ್ಲ, ಪ್ರತಿ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು. ಪಕ್ಷ ಬೇರೆ, ಈಗ ಅವರು ನಮ್ಮ ಪಕ್ಷದಲ್ಲಿಲ್ಲ. ಅದರಿಂದಾಗಿ ನಾನು ಅವ್ರ ಬಗ್ಗೆ ಏನೂ ವ್ಯಾಖ್ಯಾನ ಮಾಡೋದು. ಅವರ ತೀರ್ಮಾನಗಳು ಅಥವಾ ಅವರ ಹೇಳಿಕೆಗಳು ಅವ್ರ ಸ್ವಂತದ್ದು. ಸರ್, ಈಗ ಅಧಿವೇಶನದಲ್ಲಿ ಸರ್ ಕನ್ನಡ ಅಭಿವೃದ್ಧಿಯನ್ನು ಹೊರತುಪಡಿಸಿ ಬೇರೆ ಯಾವುದು ನಿಮ್ಮ ಟಾರ್ಗೆಟ್ ಆಗಿದೆ? ಅಲ್ಲ, ಈಗ ಇದು ಕೇವಲ 9 ದಿನ ನಡೀತದೆ. 9 ದಿನ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಕಾಗೋದಿಲ್ಲ. ಅದರಿಂದಾಗಿ ಇಲ್ಲಿದನ್ನೇ ಮಾಡೋಣ. ಬೆಂಗಳೂರಿನ ವಿಷಯ ಬೇಡ. ಬೇಕಂದರೆ ಫೆಬ್ರವರಿಯಲ್ಲಿ ಬರ್ತದೆ, ಅಥವಾ ವಿಶೇಷ ಸದನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ಆ ಕಡೆ ಭಾಗಲ್ಲ ಅನ್ನೋದನ್ನು ನಾನು ಈಗಾಗಲೇ ಪತ್ರ ಬರೆದು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸೊ ಅದನ್ನೇ ಇಲ್ಲಿ ಹೆಚ್ಚಿಗೆ ಮಾತಾಡಬೇಕು ಅನ್ನೋದು ನನ್ನ ಉದ್ದೇಶ. ಅವಿಶ್ವಾಸ ನಿರ್ಣಯ ಮಾಡಬೇಕು, ಅದು ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ. ಮಾಡೋದಿಲ್ಲ ಅಂತ ಹೇಳಿಲ್ಲ, ಮಾಡ್ತೇವೆ ಅನ್ನೋದನ್ನು ತೀರ್ಮಾನ ಆಗಿಲ್ಲ. ಅದರಿಂದಾಗಿ ಸೊ ಇಟ್ ಈಸ್ ಓಪನ್. ಅದು ಸೋಮವಾರ ಸಂಜೆಗೆ CL ನಮ್ಮ ಇದು ಶಾಸಕರ ಸಭೆ ಇದೆ. ಶಾಸಕಾಂಗ ಸಭೆಯಲ್ಲಿ ನಾವು ಅದನ್ನು ಮಾತಾಡಿ ಬೇಕಾ ಬೇಡ ತೀರ್ಮಾನ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.